ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ತಾತ ನೋಡ್ರಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುಂತಾನ. ಏ ಶಿಷ್ಯ, ಏ ಗುಗ್ಗು, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಸೊ ಎಲ್ರಿಗೂ ನಮಸ್ತೆ. ಸೊ ನಮ್ಮ ಹೊಸ ಟ್ರಿಪ್ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವು ಹೊರಟಿದ್ದೇವೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಕಡೆ. ಸೊ ತುಂಬ ಭಕ್ತಿ ಸಂತೋಷ ದೇವ್ರ ದರ್ಶನ ಅಂದ್ಕೊಂಡು ಬಂದ್ವಿ. ಆದರೆ ಮುಂದೆ ಏನಾಯಿತು ಅಂತ ನೋಡಿದ್ರೆ ನೀವು ಕೂಡ ಸ್ವಲ್ಪ ಶಾಕ್ ಕೂಡ ಆಗ್ತೀರಾ. ಯಾಕಂದರೆ ಅಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ. ಸೊ ಏನಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ನಾವು ಬೆಳಗ್ಗೆನೇ ನಮ್ಮ ಪ್ರಯಾಣ ಶುರುವಾಯಿತು. ಸೊ ದಾರಿಯಲ್ಲಿ ಪ್ರಕೃತಿ ಸೌಂದರ್ಯ, ಹಸಿರು ಬೆಟ್ಟ, ರಸ್ತೆ ಪಕ್ಕದ ದೃಶ್ಯ, ಸೊ ಎಲ್ಲ ನೋಡಿ ಫುಲ್ ಖುಷಿ ಆದ್ವಿ. ನಾವು ಸಖತ್ತಾಗಿರುತ್ತೆ ನಾವು ಅಂತ ಅಂದ್ಕೊಂಡು ಮನಸ್ಸಿನಲ್ಲೇ ಯೋಚನೆ ಮಾಡ್ಕೊಂಡು ಹೊರಟ್ವಿ. ಸೊ ದೇವಸ್ಥಾನ ಕೂಡ ದರ್ಶನ ಮಾಡಲಿಕ್ಕೆ ಅಂತ ಹೋದ್ವಿ. ಸೊ ಮೊದಲು ಧರ್ಮಸ್ಥಳ ಕೂಡ ನಾವು ತಲುಪಿದ್ವಿ. ಸೊ ದೂರದಿಂದಲೇ ನೋಡಿದಾಗ ವಾತಾವರಣ ತುಂಬ ಚೆನ್ನಾಗಿತ್ತು. ಆದರೆ ಹತ್ತಿರ ಹೋದ್ಮೇಲೆ ಒಂದು ವಿಷಯ ಗೊತ್ತಾಯಿತು, ಈ ವಾತಾವರಣ ನೋಡೋದು ಚೆಂದ ಅಲ್ಲ, ಅಲ್ಲಿ ಇರುವಂಥ ಜನಸಾಗರ ನೋಡಿ, ಅಯ್ಯೋ ದೇವರೇ ಯಾಕಪ್ಪ ಬೇಕು ಅಂತ ಅನಿಸ್ಬಿಡ್ತು. ಅಷ್ಟು ಜನಸಾಗರ, ಎಲ್ಲೆಲ್ಲೂ ಜನರು, ಕಾರ್ ಪಾರ್ಕಿಂಗಿಂದ ಹಿಡಿದು ರೂಮ್ ಬುಕ್ಕಿಂಗ್ ಆಗಿರಬಹುದು, ದೇವಸ್ಥಾನ ಕಡೆ ಹೋಗೋ ಜನರ ಕ್ಯೂ ಆಗಿರಬಹುದು. ಸೊ ಎಲ್ಲಿ ಹೋದರೂ ಕೂಡ ಜನ ಅಷ್ಟೊಂದು ರಶ್ ಆಗಿತ್ತು. ಯಾಕಂತ ನಮಗಂತೂ ಗೊತ್ತಾಗಲಿಲ್ಲ. ಒಂದು ಅರ್ಥ ಆಯಿತು, ಬೇಸಿಗೆ ರಜದಲ್ಲಿ ಮಾತ್ರ ಟ್ರಿಪ್ಪಿಗೆ ಬರಬಾರ್ದು ಅಂತ ಹೇಳಿ. ಆದರೂ ಸರಿ ಭಕ್ತಿಯಿಂದ ಬಂದಿದ್ದೀವಿ ಅಂತ ಮುಂದೆ ಹೊರಟ್ವಿ. ಸೊ ದರ್ಶನಕ್ಕೆ ಕ್ಯೂ, ಊಟಕ್ಕೆ ಕ್ಯೂ, ನಡೆಯೋಕ್ಕೆ ಕೂಡ ಕ್ಯೂ, ಎಲ್ಲಿ ನೋಡಿದ್ರು ಜನ. ಸೊ ಅಲ್ಲಿ ಹೋಗಿ ನೋಡಿದ್ರೆ ಇನ್ನೂ ಕೂಡ ಶಾಕ್. ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಸೊ ಅಲ್ಲಿ ಹೋದ್ರೆ ಇನ್ನೂ ಒಂದು ಶಾಕ್ ನಮಗೆ. ಏನಂತ ಹೇಳಿದ್ರೆ ಊಟ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ಪ್ರಸಾದ ಹಾಗೆಲ್ಲ ಹೇಳಬಾರ್ದು ಅಂತ ಹೇಳ್ತಾರೆ. ಸೊ ನಮಗೆ ಪರ್ಸ್ನಲಿ ಯಾವ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಊಟ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದು ಅದು ಸೆಕೆಂಡ್ರಿ, ಬಟ್ ಭಕ್ತಿಯಿಂದ ಅದನ್ನು ತಿಂತೀವಲ್ವ, ಸೊ ಅದು ಒಳ್ಳೆಯದು. ಸೊ ಆದರೆ ನಾನು ಹೇಳೋದೊಂದೇ, ಎಷ್ಟು ನೀವು ಏನಾದರೂ ಮಾಡಿ ನೀಟಾಗಿ ಕೊಡಿ, ಊಟ ಹಾಕಿ ಅಂತ. ಯಾಕಂದರೆ ಅಲ್ಲಿ ಅವರು ಹೇಗೆ ನಮಗೆ ಅಡುಗೆ ಟೇಸ್ಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅದು ಹೇಗನಾಗಿರಲಿ, ಅಲ್ಲಿ ದೇವಸ್ಥಾನ ಪ್ರಸಾದ ಅಂದಮೇಲೆ ತಿನ್ನಬೇಕು. ಸೊ ನಮ್ಗೆ ಇಷ್ಟ ಇದ್ದರೆ ತಿನ್ನಬೇಕು, ಇಲ್ಲ ಎದ್ದು ಬರಬೇಕು. ಬಟ್ ಅಲ್ಲಿ ಜನ ಇದ್ದಾರಲ್ವ, ಈಗ ಹಾಕೋರು ಬಡಿಸೋರು ಇರ್ತಾರಲ್ವ, ಅವರ ಒಂದು ಬಿಹೇವಿಯರ್ ಮಾತ್ರ ಸ್ವಲ್ಪ ಚೂರು ಚೆನ್ನಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಊಟನೇ ಹೆಂಗೆ ಬಡಿಸ್ತಾರೆ, ಮಾಮೂಲಿ ಕೈಯಿಂದ ನೀಟಾಗಿ ಎಲ್ರಿಗೂ ಬಡಿಸ್ಕೊಂಡು ಬರ್ತಾರೆ. ಅವ್ರು ಹೆಂಗೆ ಅಂದರೆ ಹಿಂಗೆ ಬಿಸಾಕೋದು, ಆ ಥರ ಹಾಕೋದು. ಏನಪ್ಪ ಇವ್ರು ಕಂಡೇ ಇಲ್ಲ ಜನ ಅನ್ನನ. ಸೊ ಆ ಥರ ಅವರ ಒಂದು ಬಿಹೇವಿಯರ್ ಇತ್ತು. ಸೊ ನನಗಂತೂ ಅದು ಪರ್ಸ್ನಲಿ ತುಂಬ ಹರ್ಟ್ ಆಯಿತು. ಏನು ಇಷ್ಟೊಂದು ರೂಢಾಗಿ ಹಾಕ್ತಾ ಇದ್ದಾರೆ, ಇಷ್ಟೊಂದು ಕೆಟ್ಟದಾಗೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ. ಗೊತ್ತು ನನಗೂ ಅವ್ರ ಸಿಚುವೇಶನ್, ಇಷ್ಟೊಂದು ಜನ ಇದ್ದಾರೆ, ಅವ್ರಿಗೂ ನೀಡಿ ಸಾಕಾಗಿರುತ್ತೆ ಅಂತ. ಏನೇ ಆಗಲಿ, ಬಟ್ ನಾವು ಅನ್ನಕ್ಕೆ ಮರ್ಯಾದೆ ಕೊಡಬೇಕಲ್ವ. ಸೊ ಅದನ್ನು ಹಂಗೆ ಬಿಸಾಡಿದ್ರೆ, ಮನುಷ್ಯ ಆದವನು ದುಡಿಯೋದು 2 ಹೊತ್ತು ಊಟಕ್ಕೆ ಅಂತ ಹೇಳ್ತಾರೆ. ಸೊ ಹೊಟ್ಟೆ ಬಟ್ಟೆಗೆ ಅಂತ ಹೇಳ್ತಾರೆ. ಸೊ ಇವರು ಅಂಥ ಒಂದು ದೇವರ ಪ್ರಸಾದ ಅಂತ ತಿನ್ನೋ ಜನಗಳಿಗೆ ಈ ರೀತಿ ಮಾಡ್ತಾರಲ್ವ, ನನಗಂತೂ ತುಂಬಾ ಬೇಜಾರಾಯಿತು. ಸೊ ನಾವು ಕೂಡ ಅಷ್ಟೇ ಒಂದು ಸಾರಿ ರಾತ್ರಿ ಅಷ್ಟೇ ನೋಡಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ತಿರ್ಗಾ ನಾವು ಅಲ್ಲಿ ಹೋಗಲೇ ಇಲ್ಲ ಊಟ ಮಾಡೋಕ್ಕೆ. ಅದಂತೂ ನಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಚಿಕ್ಕ ಮಕ್ಕಳು ಜೊತೆಗೆ ವಯಸ್ಸಾದವರು, ಕ್ರೌಡ್ ಮ್ಯಾನೇಜ್ ಮಾಡೋದಂತೂ ತುಂಬ ಈಸಿ ಏನಲ್ಲ. ಬಟ್ ಇರಲಿ, ಆದರೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ, ಆದರೆ ಅದನ್ನು ಪರ್ಫೆಕ್ಟಾಗಿ ನಡೆಸ್ಕೊಂಡು ಬರ್ತಾ ಇಲ್ಲ. ಅದೊಂದು ಬೇಸರ ಆಯಿತು. ಧರ್ಮಸ್ಥಳದಲ್ಲಿ ಎಲ್ಲ ಹೇಳ್ತಿದ್ರು ನನಗೆ, ಚೆನ್ನಾಗಿರುತ್ತೆ, ಅಲ್ಲಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಅಲ್ಲಿ ಅಂತೂ ಬೇಡ, ನನಗಂತೂ ಇಷ್ಟನೇ ಆಗಲಿಲ್ಲ. ಅಷ್ಟೊಂದು ಕ್ರೌಡ್ ಜಾಸ್ತಿ ಇದೆ, ಪರವಾಗಿಲ್ಲ, ಬಟ್ ಅವರು ಅದನ್ನು ಮೇಂಟೈನ್ ಮಾಡಬೇಕಾಗಿತ್ತು ಇನ್ನೂ ಸ್ವಲ್ಪ ಅಂತ ಹೇಳಿ ಅನ್ನಿಸ್ತು. ಯಾಕಂದರೆ ಅದು ಎಲೆ ಕೊಟ್ಟಿದ್ದಾರೆ ಊಟಕ್ಕೆ. ಎಲೆಯಲ್ಲಿ ಅನ್ನ ಒಂದು ಸೈಡ್ ಹೋಗ್ತಾ ಇದೆ, ಅದು ಸಾಂಬಾರು ಒಂದು ಸೈಡ್ ಹೋಗ್ತಾ ಇದೆ, ಪಲ್ಯ ಒಂದು ಸೈಡ್ ಹಾಕಿದ್ದಾರೆ, ಫುಲ್ ಎಲ್ಲ ಸೋರ್ತಾ ಇದೆ, ನೀರು ಸೋರ್ದಂಗೆ. ಜನ ಹಂಗೆ ತಿಂತಾ ಇದ್ದಾರೆ, ನೋಡೋಕ್ಕಾಗ್ತಾಯಿಲ್ಲ. ಅನ್ನ ನೋಡಿದರೆ ಎಲ್ಲ ಚೆಲ್ತಾರೆ, ಅದನ್ನು ಪೊರಕೆಯಲ್ಲಿ ಗೂಡಿಸ್ತಾರೆ. ಏನು ಗೊತ್ತಾ, ಅನ್ನಕ್ಕೆ ಒಂಚೂರು ಮರ್ಯಾದೆ ಇರಲಿಲ್ಲ. ನನಗಂತೂ ಅಷ್ಟೊಂದು ಇದು ಮಾಡಬಾರ್ದಿತ್ತು ಅನ್ನಿಸ್ತು. ಸೊ ನೀವು ಯಾರಾದರೂ ಧರ್ಮಸ್ಥಳಕ್ಕೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇದನ್ನು ಹೇಳ್ಬಾರ್ದು ಅಂತ ನನಗಂತೂ ಗೊತ್ತಿಲ್ಲ, ಬಟ್ ನನಗಾಗಿರುವಂಥ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳಿದ್ವಿ. ಸೊ ನಿಮಗೇನು ಅನ್ನಿಸ್ತು, ಯಾವ ಥರ ನೀವು ಹೋದಾಗ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ. ಪರವಾಗಿಲ್ಲ, ಅದು ಇನ್ನೊಂದು ಸಾರಿ ಹೋದಾಗೆ
ಸರಿ ಮಾಡ್ಕೊಳ್ಳಿ ಅವರೇ ಅಂತ ಹೇಳಿ ಅನ್ಕೋತೀನಿ. ಯಾಕಂದರೆ ಅಲ್ಲಿ ಜನ ಜಾಸ್ತಿ ಬರ್ತಾರೆ, ಡೈಲಿ ಏನು ಮಾಡೋಕ್ಕಾಗಲ್ಲ, ಬಟ್ ಆ ಥರ ರೂಢಾಗಿ ನಡ್ಕೋಬಾರ್ದಿತ್ತು ಅಂತ. ಅದೇ ನೋಡಿ ನಾವು ಉಡುಪಿಲಿ ಹೋಗಿದ್ವಿ, ಮತ್ತು ಇದರಲ್ಲಿ ಏನದು ಇನ್ನೊಂದು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಎಷ್ಟು ಜನ, ಎಷ್ಟು ಕ್ರೌಡ್ ಗೊತ್ತಾ. ಅಲ್ಲೂ ಇದೆ ಸೇಮ್, ಬಟ್ ಅಲ್ಲಿ ಎಷ್ಟು ಸಿಸ್ಟಮೆಟಿಕ್ಕಾಗಿ ತಟ್ಟೆ ಕೊಟ್ಟು ನೀಡಿ ಅಷ್ಟು ಚೆಂದ ನೋಡಿದರು. ನಮಗೆ ಅಲ್ಲಿ ಅನ್ನಿಸ್ತು, ಓ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರಲ್ವ, ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂತ. ಅನ್ನಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂದರೆ ಒಬ್ಬರ ತಟ್ಟೆಲೂ ಒಂದು ಸ್ವಲ್ಪನೂ ಊಟ ಉಳಿಸ್ಬಾರ್ದು, ಅಷ್ಟು ಚೆನ್ನಾಗಿ ನೀಟಾಗಿ ತಿಂದು ಬಂದು ಇಡಬೇಕಲ್ಲ ತಟ್ಟೆನ. ಸೊ ಇಲ್ಲಿ ಆ ಥರ ಇಲ್ಲ, ಬಿಸಾಕೋದು, ಇದು ಮಾಡೋದು, ತುಂಬಾ ಅನ್ನ ವೇಸ್ಟ್ ಮಾಡ್ತಾಯಿದ್ರು. ಯಾರು ಕೂಡ ಅನ್ನನ ಅಷ್ಟೊಂದು ವೇಸ್ಟ್ ಮಾಡಬೇಡಿ. ಸೊ ಅಲ್ಲಿ ನಮಗಂತೂ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಊಟ ರಾತ್ರಿ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಏನದು ರೂಮ್ ನೋಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಏನಂದರೆ ಫ್ರೀಯಾಗಿ ರೂಮ್ ಕೊಡ್ತಾರಂತೆ. ಸೊ ಕ್ರೌಡ್ ಇರೋದ್ರಿಂದ ಎಲ್ಲ ಫ್ರೀ ಬುಕ್ಕಿಂಗ್ ಮುಗ್ದಿದೆ ಅಂತಿದ್ದಾರೆ. ಆದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಕ್ಯಾಮ್ ಮಾಡ್ತಾರೆ. ಯಾವ ಥರ ಸ್ಕ್ಯಾಮ್ ಅಂದರೆ, ಮೊದಲಿಗೆ ಇದು ಗುಡಿಗೆ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ ಇದು ರೂಮು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಹೋಗಿ ಕೇಳಿದ್ರೆ ಇಲ್ಲ ಇದು ದೇವ್ರಿಗೆ ಸಂಬಂಧಪಟ್ಟಿದ್ದು, ಆದರೆ ನಾವು ಪ್ರೈವೇಟಾಗಿ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವರವರೇ ಎರಡೆರಡು ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ರೂಮ್ ತೊಗೊಂಡ್ವಿ. ಬಟ್ ಅಲ್ಲಿ ಇನ್ನೊಂದು ಸ್ಕ್ಯಾಮ್ ಮಾಡಿದ್ರು ನಮ್ಗೆ. ಏನಂತ ಹೇಳಿದ್ರೆ, ಎಷ್ಟು ಜನ ಇದ್ದೀರಿ ಅಂತ ಹೇಳಿ ಕೇಳಿದ್ರು. ಓಕೆನಾ. ಸೊ ನಾವು ದೊಡ್ಡವರು 6 ಜನ ಇದ್ವಿ. ಸೊ ಹಾಗಾಗಿ ನಮ್ಮ ತಮ್ಮ ಏನಂದ, 6 ಜನ ಇದ್ದೀವಿ ನಾವು ಅಂತ ಹೇಳ್ದ. ಮಾಮೂಲಿ ಕ್ಯಾಶುವಲ್ ಆಗಿ. ಅವ್ರು ಏನು ಮಾಡಬೇಕಿತ್ತು, ಒಂದೇ ರೂಮ್ ಕೊಡಬೇಕಾಗಿತ್ತು. ನಮ್ಗೆ ಸಾಕಾಗ್ತಿತ್ತು ಒಂದೇ ರೂಮ್ ಅಂತ ಹೇಳಿದ್ವಿ. ಬಟ್ ಅವರು ಚಿಕ್ಕ ರೂಮ್ ಇದೆ, ನಿಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ 2 ರೂಮ್ ಕೀ ಕೊಟ್ಟಿದ್ದಾರೆ. 2 ರೂಮ್ದು ಬರ್ಕೊಂಬಿಟ್ಟಿದ್ದಾರೆ. ಇನ್ನೊಂದು ರೂಮ್ ನಮ್ಗೆ ಏನಾಯಿತು, ಬೇಡ ನಮ್ಗೆ ಒಂದೇ ರೂಮ್ ಕೊಡಿ ಅಂದರೂ ಕೊಡ್ತಾಯಿಲ್ಲ, ರೂಮ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಅಷ್ಟು ಕ್ರೌಡ್ ಇದೆ, ಎಲ್ಲೋದ್ರೂ ರೂಮ್ ಸಿಗ್ತಾಯಿಲ್ಲ. ಇರೋರು ಈ ಥರ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಒಂದು ಕೊಡಲ್ಲಿ 2 ರೂಮ್ ಕೊಟ್ಟು ಅವರು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೊಂದು ಮೋಸ ಮಾಡಿದ್ರು. ರೂಮ್ ನೋಡಿದ್ರೆ ಎಷ್ಟು ದೊಡ್ಡದಾಗಿತ್ತು ಅಂದರೆ ನಿಮ್ಗೆ ತೋರಿಸ್ಬೇಕಾಗಿತ್ತು, ಬಟ್ ಮರ್ತೋಗ್ಬಿಟ್ಟೆ. ನಾನು ಹೇಳ್ತೀನಲ್ವ, ಫುಲ್ ನನಗೆ ಟಯರ್ಡ್ ಆಗಿಬಿಟ್ಟು ಯಾವ ಥರ ವೀಡಿಯೋನೂ ಮಾಡ್ಕೊಂಡಿಲ್ಲ ನಾನು. ಸೊ ಫುಲ್ ಸ್ಕ್ಯಾಮ್ ಮಾಡಿಬಿಟ್ರು ನಮಗೆ. ತುಂಬ ಬೇಜಾರಾಗೋಯ್ತಲ್ಲಿ ನಮಗೆ. 600-700 ರೂಪಾಯಿ ಲಾಸ್ ಆಯಿತು. ಯಾಕಂದರೆ ಒಂದು ರೂಮ್ ಸಾಕಾಗಿತ್ತು ನಮಗೆ, ಯಾಕಂದರೆ ಅಷ್ಟು ದೊಡ್ಡದಿತ್ತು. 3 ಬೆಡ್ ಕೊಟ್ಟಿದ್ದರು. ಅದಾದಮೇಲೆ ಚಾಪೆ, ದಿಂಬು ಮತ್ತು 2 ಎಕ್ಸ್ಟ್ರಾ ದಿಂಬು ಕೊಟ್ಟಿದ್ದರು. ಎಷ್ಟೊಂದು 10-15 ಜನ ಮಲ್ಕೋಬೋದು ಆ ರೂಮಲ್ಲಿ, ಅಷ್ಟು ದೊಡ್ಡದಿತ್ತು. ಹೋಗಿ ನಮಗೆ ಸ್ಕ್ಯಾಮ್ ಮಾಡಿ 2 ರೂಮ್ ಕೊಟ್ಬಿಟ್ರು. ಅದೊಂದು ಬೇಜಾರಾಯ್ತಲ್ಲಿ. ಸೊ ಧರ್ಮಸ್ಥಳ ನನಗಂತೂ ಪರ್ಸ್ನಲಿ ಸ್ವಲ್ಪ ಇರಿಟೇಟ್ ಅನಿಸ್ಬಿಡ್ತು ಅಲ್ಲಿ. ಯಾಕಂದರೆ ಅಷ್ಟೊಂದು ಜನ ಮತ್ತು ಅಲ್ಲಿ ಇದು ಮಾಡ್ತಿರುವಂಥದ್ದು. ಬಟ್ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ಅದಾದಮೇಲೆ ನಾವು ಹೊರಟಿದ್ದೆ. ಬೆಳಗ್ಗೆ ಎದ್ದು ಅಲ್ಲೆಲ್ಲ ರೂಮೆಲ್ಲ ಚೆಕ್-ಇನ್ ಆಗಿ ಮತ್ತು ಬೆಳಗ್ಗೆ ಚೆಕ್ಔಟ್ ಆಗಿ ರೆಡಿಯಾಗಿ ನಾವು ದರ್ಶನ ಮುಗಿಸ್ಕೊಂಡು, ನಮ್ಮ ದರ್ಶನ ಎಷ್ಟು 10 ಗಂಟೆ ಅಷ್ಟರಲ್ಲಿ ದರ್ಶನ ಮುಗಿಸ್ಕೊಂಡ್ಬಿಟ್ವಿ. ಯಾಕಂದರೆ ನಾವು ಅಲ್ಲಿ ಹೊರಗಡೆನೇ ನಾಷ್ಟ ಮಾಡಿಕೊಂಡು ಫಸ್ಟು ದರ್ಶನ ಮುಗಿಸ್ಕೊಂಡು ಆಮೇಲೆ ನಾಷ್ಟ ಮಾಡಿಕೊಂಡು, ಅದಾದಮೇಲೆ ಕಾರ್ ಶೋರೂಮ್ ಅಂತ ಹಳೆ ಕಾಲದ ಕಾರ್ಗಳು ಮತ್ತು ಮೀನು, ಫಿಶ್ಶು, ಎಲ್ಲ ಥರದ ವೆರೈಟಿ ಫಿಶಸನ್ನು ಹಾಕಿದ್ರು ಅಲ್ಲಿ. ಮತ್ತು ಹಿಂದಿನ ಕಾಲದಲ್ಲಿ ಕಾರ್ಗಳು ಮತ್ತು ಬೈಕ್ಗಳೆಲ್ಲ ಓಡಿಸ್ತಾ ಇದ್ರಲ್ವ, ಸೊ ಅವ್ರದ್ದೆಲ್ಲ ಕೂಡ ಹಾಕಿದ್ರು. ಸೊ ಅದು ಒಂದೊಂದಾಗಿ ನೋಡಿಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಯಿತು. ತುಂಬ ಚೆನ್ನಾಗಿತ್ತು. ಎಷ್ಟು ಹಳೇ ಕಾಲದಂದರೆ ನಾವಿನ್ನೂ ಹುಟ್ಟೇ ಇರಲಿಲ್ಲ, ಅಷ್ಟೊಂದು ಹಳೆ ಕಾಲದ್ದೆಲ್ಲ ಇತ್ತು ಅಲ್ಲಿ. ಒಂದೊಂದು ಗಾಡಿನೂ ನೀವು ನೋಡ್ಬೋದು, ನಾನು ವೀಡಿಯೋ ಹಾಕ್ತಿದ್ದೀನಲ್ಲ ಇಲ್ಲಿ, ಒಂದೊಂದು ಗಾಡಿನೂ ಅಷ್ಟೊಂದು ವೆರೈಟಿ ಫೀಲ್ ಕೊಡ್ತಾಯಿತ್ತು. ತುಂಬಾ ಚೆನ್ನಾಗಿದ್ವು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಮತ್ತು ಅದಾದಮೇಲೆ ನಾವು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ. ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟ್ವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ತಲುಪಿದ್ವಿ. ಆದರೆ ಕುಕ್ಕೆ ಹತ್ರ ಹೋಗ್ತಾ ಇದ್ದಂತೆ ಒಂದು ವಿಷಯ ಗೊತ್ತಾಯ್ತು ನಮಗೆ. ಅಯ್ಯೋ, ಅಲ್ಲಿ ಜನಸಾಗರ ಅಂದರೆ ಅದಕ್ಕಿಂತ ಡಬಲ್ ತ್ರಿಬಲ್ ಜನಸಾಗರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದರು. ಯಾಕಂದರೆ ಧರ್ಮಸ್ಥಳಕ್ಕೆ ಹೋಗಿರುವಂಥ ಜನ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋದು. ಯಾಕಂದರೆ ಅದು ಜಸ್ಟ್ ಅಲ್ಲಿಂದ ಒಂದು 54 ಕಿಲೋಮೀಟ್ರ್ ಏನೋ 60 ಕಿಲೋಮೀಟ್ರ್ ಇದೆ ಅಷ್ಟೇ. ಜನ ಏನಿದ್ರು ಅಂತ ಹೇಳಿದ್ರೆ ಕ್ರೌಡು ನೋಡಿದ್ದೀನಿ, ನಾವು ಹಾಕಿದ್ದೀನಿ ನೋಡಿ ಇಲ್ಲಿ ವಿಡಿಯೋದಲ್ಲಿ, ಅದಕ್ಕಿಂತ ದುಪ್ಪಟ್ಟು ಜನ ಇದರಲ್ಲಿ. ಸೊ ಹೋಗಿ ನನಗಂತೂ ಯಾಕಾದರೂ ಇಲ್ಲಿ ಬಂದ್ವಪ್ಪ ಅನ್ನಿಸ್ತು. ಅಷ್ಟೊಂದು ಎಲ್ಲಿ ನೋಡಿದ್ರು ಜನ ಅಷ್ಟು ಜನ ಇದ್ದರು. ಸೊ ಅದ್ರ ಮಧ್ಯೆ ನಾವು 2 ಅವರ್ ತೊಗೊಳ್ತು ನಮಗೆ. ನಾವು ಕ್ಯೂ ಹಚ್ಚಿದ್ದು 11 ಗಂಟೆಗೇನೋ 12 ಗಂಟೆಗೆ. ಸೊ ನಮಗೆ ಅಲ್ಲಿ ಮುಗಿದಿದ್ದು 1:30-2 ಗಂಟೆ ಏನೋ
ಆಗೋಯ್ತಲ್ಲ 2 ಗಂಟೆ 2 ಅವರ್ ಆಯಿತು. ಯಾರೋ ಸೆಲೆಬ್ರಿಟಿ ಬಂದಿದ್ದಾರೆ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡಿದವರು ಬಿಸಿಲಲ್ಲಿ ಜನರಿಗೆ ಎಷ್ಟು ವೇಟ್ ಮಾಡಿಸ್ತಾಯಿದ್ರು ಅಂದರೆ ಅಷ್ಟು ವೇಟ್ ಮಾಡಿಸ್ತಾಯಿದ್ರು. ಸೊ ಅಲ್ಲಿ ಅಷ್ಟು ಮಧ್ಯೆ ಎಲ್ಲ ನಿಂತ್ಕೊಂಡು ಅದಂತೂ ಸಿಕ್ಕಾಪಟ್ಟೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನನಗಂತೂ. ಅದು ಲೈಫಲ್ಲೇ ಬೇಡ ಅನ್ನಿಸ್ಬಿಡ್ತು ಇನ್ನೊಂದ್ಸರಿ ಇದು ಯಾವ ದೇವಸ್ಥಾನ ಅಂತ. ಬಟ್ ಒಳಗಡೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ನೋಡಿದ್ಮೇಲೆ ಅನ್ನಿಸ್ತು ಅಷ್ಟು ಕಷ್ಟಪಟ್ಟು ನಾವು 2 ಅವರ್ ಕ್ಯೂವಲ್ಲಿ ನಿಂತು ಬಂದ್ರೂ ಖುಷಿ ಆಯಿತು ನನಗೆ, ಯಾಕಂದರೆ ಅಷ್ಟು ಚೆಂದ ಇದೆ. ಬಟ್ ಒಳಗಡೆ ಎಲ್ಲೂ ಕೂಡ ವೀಡಿಯೋ ಮಾಡೋಕ್ಕೊಡಲ್ಲ, ಅದೊಂದು ಬೇಜಾರಾಯಿತು. ಪರವಾಗಿಲ್ಲ ಅಂತ ಅಂದ್ಕೊಂಡು ಮುಗಿಸ್ಕೊಂಡು ನಾವು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮನ ಅಲ್ಲೇ ಡ್ರಾಪ್ ಮಾಡಿ ನಾವು ನೆಕ್ಸ್ಟು ನಮ್ಮ ಬೆಂಗಳೂರಿನ ಕಡೆ ಬಂದ್ವಿ. ಸೊ ಇದೆಲ್ಲ ಆಗಿತ್ತು ನಮ್ಮ ಒಂದು ಟ್ರಿಪ್ ಜರ್ನಿ. ಈ ಒಂದು ಟ್ರಿಪ್ ಜರ್ನಿಲಿ ನಿಮ್ಮ ಊರು ಅಂದರೆ ನಿಮಗೆ ಯಾವುದು ಈ ಒಂದು ಎಲ್ಲ ಪ್ಲೇಸಸಲ್ಲೂ ಯಾವ ಪ್ಲೇಸ್ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಟಾಟಾ, ಬಾಯ್ ಬಾಯ್.